ಹೈ ಫ್ರೆಂಡ್ಸ್, ಇವಾಗ ಏನಂದರೆ ವಿಷಯ ಯಾರು ಎಲ್ಲ ವಿಡಿಯೋ ತಲಬೇಡಿ, ಒಂದು ನಿಮಿಷ ಫುಲ್ಲಾಗಿ ನೋಡ್ರಿ ಏನಂತ. ಇದು ಏನಂದರೆ ಈ ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆನೇ. ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮು ಯೂಟ್ಯೂಬು ತೆಗೆದ್ರೇ ಬರ್ತಾ ಇರೋದೇ ಆ ವಿಡಿಯೋ ಮಾತ್ರನೇ. ಅದಕ್ಕೆ ಅವ್ರ ಹೆಸರು ಸಮೀರ್ MD ಅವ್ರು ಹಾಕಿದ್ರಲ್ಲ ವಿಡಿಯೋ, ಅದು ನೋಡಿದೆ ಎಲ್ಲ ಫುಲ್ಲು. ನಮ್ಮ ಮನೆಯಲ್ಲಿ ಕೂಡ ಹೆಣ್ಮಗು ಇದೆ, ಅದಕ್ಕಂತ ನಾವು ಸುಮ್ಮನೆ ಇದ್ದರೆ ನೆಕ್ಸ್ಟ್ ನಮ್ಮ ಮನೆ ಮಕ್ಳಿಗಾಗಲ್ಲ ಅಂತ ಏನು ಗ್ಯಾರಂಟಿ ಹೇಳಿ. ಅದಕ್ಕೇ ಒಂದು ಯೂಟ್ಯೂಬರ್ ಆಗಿದ್ದು ನಾನು ನನ್ನ ವಾಯ್ಸ್ನ ನಾನು ರೇಸ್ ಮಾಡಿಸ್ತಾ ಇದ್ದೀನಿ. ನಾನು ಹಾಕೋದು ಟ್ರಕ್ ವೀಡಿಯೋಸ್ನೇ, ಅದಕ್ಕಂತ ಈ ಥರ ಎಲ್ಲ ನಡೆದ್ರು ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೇ ಬ್ರೋ, ನಿಮಗೆ ಸಪೋರ್ಟಿಗೆ ನಾವೇ ಇದ್ದೀವಿ, ನಾನಂತಲ್ಲ, ನಮ್ಮ ಡ್ರೈವರ್ಗಳು ಎಲ್ಲರೂ ಬರ್ತಾರೆ. ಏನು ವಿಷಯ ಅಂದರೆ, ನೀವು ಹೇಳಿದ್ರಲ್ಲ ಯಾರೋ ಫೋನ್ ನಂಬರ್ ಎಲ್ಲ ಕೊಟ್ಟು, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡ್ರಿ. ಹೇಳಿ ಎಲ್ಲ ಕಡೆಯೂ ನಮ್ಮ ಲಾರಿ ಡ್ರೈವರ್ಗಳು ಎಲ್ಲ ಊರಲ್ಲೂ ಇರ್ತಾರೆ. ನಿಮ್ಗೆ ಆ ಥರ ಏನಂದ್ರೆ ಇದಾದರೆ ನೀವು ತಕ್ಷಣ ನೀವು ಲೈವ್ಗೋ ಏನೋ ಒಂದು ಎಲ್ಲಿದ್ದೀರಾ ಅಂತ ಇದು ಮಾಡಿಬಿಟ್ರೆ ಎಲ್ಲರ ಸಪೋರ್ಟು ನಾವು ಎಲ್ಲರೂ ಬರೋಕ್ಕೆ ಇದು ಮಾಡ್ತೀವಿ, ಎಲ್ಲ ಸಪೋರ್ಟ್ ಕೊಡ್ತೀವಿ. ನಾನು ಬೆಂಗಳೂರು ಹೋಗಿದ್ದೆ. ಫಸ್ಟ್ ಕೆಲಸ ಏನಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಹಾಕ್ಸ್ತೀನಿ. ಕೇಸ್ ಮುಗಿಯೋ ಗಂಟ ಅದು ತೆಗ್ಸಲ್ಲ, ಪಕ್ಕ ಅದೇ ಮಾಡೋದು. ಅದೇ ಥರ ಈ ವಿಡಿಯೋನ ಒಂದಷ್ಟು ಜನ ಲಾರಿ ಡ್ರೈವರ್ಗಳು ಶೇರ್ ಮಾಡಿರಿ. ನಮ್ಮದು ಏನು ಕರ್ನಾಟಕ ಅದೇನು ಪವರ್ ಅಂತ, ಯೂಟ್ಯೂಬರ್ ಪವರ್ ಏನಂತ ಅವ್ರಿಗೆ ತೋರಿಸೋಣ. ಅದಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ಮಾಡಿರೋದು. ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ ಲಾರಿ ಡ್ರೈವರ್ಗಳಿಗೆ. ಅವ್ರ ಪಾಪ ಏನೋ ಫೋನ್ ಮಾಡಿ ಎಲ್ಲ ಏನೇನೋ ಬ್ಲ್ಯಾಕ್ ಮೇಲ್ಗಳು ಮಾಡ್ತಾವ್ರಂತೆ. ಅದಕ್ಕೆ ನಮ್ಮ ಕೈಲಾಗಿ ಸಪೋರ್ಟ್ ನಾವು ಕೊಡೋಣ, ನಿಮ್ಮ ಕೈಲಾಗಿದ್ದು ನೀವು ಕೊಡ್ರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಫಸ್ಟು #ಫಾರ್ ಸೌಜನ್ಯ.